ನಮಸ್ಕಾರ. ಮುದ್ದಾದ ಕೋತಿ ಮರಿ ಜೊತೆಗೊಂದು ಕೋತಿ ಗೊಂಬೆ. ಈ ಮರಿ ಕೋತಿಗೆ ಆ ಗೊಂಬೆಯೇ ಪ್ರಪಂಚ. ಎಲ್ಲಿ ಹೋದ್ರೂ ಆ ಗೊಂಬೆ ಬೇಕೇ ಬೇಕು. ಬೇರೆ ಮಂಗಗಳು ಬಂದ್ರು ಅಟ್ಯಾಕ್ ಮಾಡಿದ್ರೆ ಈ ಮರಿ ಕೋತಿ ಓಡಿ ಹೋಗಿ ಗೊಂಬೆಯನ್ನ ತಪ್ಪಿ ಹಿಡಿಯುತ್ತೆ. ಯಾರ ಜೊತೆಗೂ ಸೇರಲ್ಲ, ಜೊತೆಗೆ ಬರೋದೂ ಇಲ್ಲ. ಅಮ್ಮನ ಲಾಲನೆಯಲ್ಲಿ ಇರಬೇಕಾದ ಈ ಪುಟಾಣಿ ಹುಟ್ಟಿನಿಂದಲೇ ಹೋರಾಟ ಮಾಡ್ತಿದೆ. ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು, ಈ ಮರಿ ಕೋತಿಯ ವಿಡಿಯೋಗಳೇ ಬರ್ತಾ ಇದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಕೂಡ ಆಗ್ತಾ ಇದೆ. ಹಾಗಾದ್ರೆ ಈ ಮರಿ ಕೋತಿ ಕತೆ ಏನು ಅಂತ ತಿಳ್ಕೋಬೇಕಲ್ವಾ? ಬನ್ನಿ ನಾನು ಹೇಳ್ತೀನಿ. ಮುದ್ದು ಮಂಗದ ಒದ್ದಾಟ ನೋಡಿದ್ರೆ ನಿಜವಾಗ್ಲೂ ಬೇಜಾರಾಗುತ್ತೆ. ಈ ಮರಿ ಕೋತಿಯ ಹೆಸರು ಪಂಚ್ ಕೂನ್. ಈ ಪಂಚ್ ಕೂನ್ ಕಳೆದ ವರ್ಷ ಜುಲೈ 26ರಂದು ಜಪಾನ್ನ ಚಿಬಾದಲ್ಲಿರುವ ಇಚಿಕಾವಾ ಮೃಗಾಲಯದಲ್ಲಿ ಮಕಾಕ್ಗಳ ವಿಭಾಗದಲ್ಲಿ ಜನಿಸಿತು. ಆದ್ರೆ ಅದ್ಯಾಕೋ ಏನೋ ಈ ಪಂಚ್ ತಾಯಿ ಪಂಚ್ನಿಂದ ದೂರ ಉಳಿತು. ಎಷ್ಟೇ ಪ್ರಯತ್ನ ಪಟ್ರೂ ಪಂಚ್ ಅನ್ನ ತನ್ನ ತಾಯಿ ಒಪ್ಪಲೇ ಇಲ್ಲ. ಜೊತೆಗೆ ಬೇರೆ ಕೋತಿಗಳು ಕೂಡ ಪಂಚ್ ಜೊತೆ ಸೇರ್ಲಿಲ್ಲ. ಹತ್ತಿರ ಹೋದ್ರೆ ಸಾಕು ಜಗಳಕ್ಕೆ ಬರ್ತಾ ಇದ್ವು. ಹೀಗಾಗಿ ಮೃಗಾಲಯದ ಸಿಬ್ಬಂದಿ ಒಂದು ಪ್ಲಾನ್ ಮಾಡಿದ್ರು. ಪಂಚ್ಗೆ ಜೊತೆಯಾಗಿರ್ಲಿ ಅಂತ ಗೊಂಬೆ ನೀಡಿದ್ರು. ಮೊದಲಿಗೆ ಪಂಚ್ ಆ ಗೊಂಬೆಯನ್ನು ನಂಬಿರ್ಲಿಲ್ಲ. ನಂತರ ನಿಧಾನವಾಗಿ ಆ ಗೊಂಬೆಯನ್ನೇ ಪ್ರಪಂಚ ಮಾಡಿಕೊಳ್ತು. ತನ್ನ ತಾಯಿ ಅಂತ ನಂಬ್ತು. ಹೀಗಿದ್ರು ಬೇರೆ ಕೋತಿಗಳ ಕಾಟ ಮಾತ್ರ ನಿಂತಿಲ್ಲ. ಇಷ್ಟೊತ್ತಿಗಾಗ್ಲೇ ಈ ಪಂಚ್ ನೋವಿನ ಕತೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಯ್ತು. ಪಂಚ್ಗೆ ಅಲ್ಲಿನ ಪ್ರಪಂಚ ಎಷ್ಟು ಸಾಕಾಗಿತ್ತು ಅಂದ್ರೆ ಸಿಬ್ಬಂದಿ ಊಟ ಕೊಡೋಕೆ ಬಂದ್ರೆ ತನ್ನ ಫೇವ್ರೆಟ್ ಪರ್ಸನ್ ಜೊತೆ ಹೋಗ್ತಾ ಇತ್ತು. ಇಲ್ಲಿಂದ ಕರ್ಕೊಂಡು ಹೋಗು ಅಂತ ತನ್ನ ಭಾಷೆಯಲ್ಲೇ ಕೇಳಿಕೊಳ್ತಾ ಇತ್ತು. ಹಾಗಾದ್ರೆ ಈ ಪಂಚನ್ನ ತನ್ನ ತಾಯಿ ದೂರ ಮಾಡಿದ್ಯಾಕೆ? ಪಂಚ್ ಹುಟ್ಟಿದಾಗ ಕೇವಲ 500 ಗ್ರಾಂ ತೂಕವಿತ್ತಂತೆ. ಅದು ಅಲ್ಲದೆ ಇದರ ತಾಯಿಗೆ ಇದು ಮೊದಲ ಗರ್ಭಧಾರಣೆ. ಹೀಗಾಗಿ ತಾಯಿ ಕೋತಿ ಇದನ್ನ ತಿರಸ್ಕರಿಸಿತ್ತು. ಆದ್ರೆ ಖುಷಿ ಸುದ್ದಿ ಏನ್ ಗೊತ್ತಾ? ಏಕಾಂಗಿಯಾಗಿದ್ದ ಮರಿ ಕೋತಿಗೆ ತಾಯಿ ಪ್ರೀತಿ ಸಿಕ್ಕಿದೆ. ಇದೇ ಮೃಗಾಲಯದಲ್ಲಿರೋ ಹೆಣ್ಣು ಕೋತಿ ಪಂಚ್ಗೆ ಪ್ರೀತಿಯ ಅಪ್ಪುಗೆ ನೀಡಿದೆ. ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಪಂಚ್ ಮೇನಿಯಾ ಶುರುವಾಗಿದ್ರಿಂದ ಪಂಚ್ ನೋಡೋಕೆ ಜನಸಾಗರವೇ ಹರಿದು ಬರ್ತಾ ಇದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.